ಬ್ರೇಕಿಂಗ್ ನ್ಯೂಸ್, ಫೈನಲಿ ನೆಕ್ಸ್ಟ್ ಬರುವಂತಹ T20 ವರ್ಲ್ಡ್ ಕಪ್ 2026 ಅಲ್ಲಿ ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡ್ ನ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಬಟ್ ಈ ಒಂದು ಸ್ಕ್ವಾಡ್ ಮಾತ್ರ ಬಿಗ್ಗೆಸ್ಟ್ ಸರ್ಪ್ರೈಸಿಂಗ್ ಸ್ಕ್ವಾಡ್ ನ ನಮ್ಮ BCCI ದವರು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಸ್ಕ್ವಾಡ್ ಯಾವ ರೀತಿ ಇದೆ ಮತ್ತು ಈ ಒಂದು ಸ್ಕ್ವಾಡ್ ನಲ್ಲಿ ಏನೆಲ್ಲ ಹೈಲೈಟ್ಸ್ ಇದಾವೆ ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ಕ್ರಿಕೆಟ್ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಫಸ್ಟ್ ಸ್ಕ್ವಾಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸ್ಕ್ವಾಡ್ ಯಾವ ರೀತಿ ಇದೆ ಮತ್ತು ಈ ಒಂದು ಸ್ಕ್ವಾಡ್ ನಲ್ಲಿ ಯಾವೆಲ್ಲ ಪ್ಲೇಯರ್ಸ್ ಎಂಟ್ರಿ ಕೊಟ್ಟಿದ್ದಾರೆ ಮತ್ತು ಈ ಒಂದು ಸ್ಕ್ವಾಡ್ ನಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಕೊಡ್ತೀನಿ. ಸೊ ಫಸ್ಟ್ ನಾವು ಸ್ಕ್ವಾಡ್ ನಮ್ಮ BCCI ದವರು ಯಾವ ರೀತಿ ಸೆಟ್ ಮಾಡಿದ್ರೆ, ಫಸ್ಟ್ ಸೂರ್ಯಕುಮಾರ್ ಯಾದವ್ ಅವ್ರನ್ನ ಆಸ್ ಎ ಕ್ಯಾಪ್ಟನ್ ಆಗಿ ಮತ್ತೊಮ್ಮೆ ಟೀಮ್ ಅನ್ನು ಲೀಡ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ ಆಗಿ ಶಾರ್ಟ್ ಆಫ್ ರನ್ಸ್ ಇದಾವೆ, ಡೆಫಿನೆಟ್ ಆಗಿ ಸೂರ್ಯ ಕಮ್ ಬ್ಯಾಕ್ ಮಾಡ್ತಾರೆ. ನೆಕ್ಸ್ಟ್ ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ಫಸ್ಟ್ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಡೆಫಿನೆಟ್ ಆಗಿ ಟಾಪ್ ಆಫ್ ದಿ ಆರ್ಡರ್ ಅಲ್ಲಿ ಓಪನರ್ ಆಗಿ ಆಡ್ತಾರೆ. ನೆಕ್ಸ್ಟ್ ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ಅಕ್ಷರ ಪಾಟೀಲ್ ಅವ್ರನ್ನ ಆಸ್ ಎ VC ಆಗಿ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಬಿಗ್ ನ್ಯೂಸ್. ನೆಕ್ಸ್ಟ್ ರಿಂಕು ಸಿಂಗ್ ಬ್ಯಾಕ್ ಆಗಿದ್ದಾರೆ. ಜಸ್ಪ್ರೀತ್ ಬುಮ್ರಾ, ಹರ್ಷಿತ್ ರಾಣಾ, ಹರ್ಷದೀಪ್ ಸಿಂಗ್, ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ, ವಾಷಿಂಗ್ಟನ್ ಸುಂದರ್, ಇಶಾನ್ ಕಿಶನ್ ಮಾಸ್ ಕಮ್ ಬ್ಯಾಕ್ ಮಾಡಿದರೆ ಸೆಕೆಂಡ್ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಆಡ್ತಾರೆ. ಸೊ ಈ ಒಂದು ಸ್ಕ್ವಾಡ್ ನಲ್ಲಿ ಸ್ಕ್ವಾಡ್ ಮಾತ್ರ ಸೆನ್ಸೇಷನ್ ಸ್ಕ್ವಾಡ್ ನ ಪಿಕ್ ಮಾಡಿದರೆ. ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಲ್ಲಿ ಶುಭ್ಮನ್ ಗಿಲ್ ಅವ್ರನ್ನ ಡ್ರಾಪ್ ಮಾಡಿದ್ದಾರೆ. ಸೊ ಯಾಕೆಂದ್ರೆ ಪರ್ಟಿಕ್ಯುಲರ್ ಆಗಿ ರೀಸನ್ ಇದ್ದಾರೆ ಇಲ್ಲಿ, ಯಾರಪ್ಪ ಅಂದ್ರೆ ಅಜಿತ್ ಅಗರ್ಕರ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಶಾರ್ಟ್ ಆಫ್ ರನ್ಸ್ ಇದಾವೆ, ಅದೇ ಒಂದು ರೀಸನ್ ಮೇಲೆ ನಾವು ಶುಭ್ಮನ್ ಗಿಲ್ಗೆ ಡ್ರಾಪ್ ಮಾಡಿದೀವಿ ಅಂತೇಳಿ ಒಂದು ಹ್ಯೂಜ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಇಂಟ್ರೆಸ್ಟಿಂಗ್ ಪಾಯಿಂಟ್, ಮಾಸ್ ಕಮ್ ಬ್ಯಾಕ್ ಮಾಡಿರುವಂತಹ ಇಶಾನ್ ಕಿಶನ್ ಡೊಮೆಸ್ಟಿಕ್ ಅಲ್ಲಿ ಸೆನ್ಸೇಷನ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಫಸ್ಟ್ಲಿ ಡ್ರಾಪ್ ಮಾಡಿದ್ರು ಟೆಸ್ಟ್ ಟೀಮ್ ಇಂದ, ಆಮೇಲೆ ಡ್ರಾಪ್ ಮಾಡಿದ್ರು ODI ಟೀಮ್ ಇಂದ, ಆಮೇಲೆ ನ್ಯಾಷನಲ್ ಕಾಂಟ್ರಾಕ್ಟ್ ನ ಲಾಸ್ ಆದ್ರು, ಆಮೇಲೆ ಅವರ ಕಮೆಂಟ್ಮೆಂಟ್ ಬಗ್ಗೆ ಸಾಕಷ್ಟು ರೂಮರ್ಸ್ ಬಂದು ಈಗ ಡೊಮೆಸ್ಟಿಕ್ ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿಕೇಶಿ ಸೊ ಸೈಯದ್ ಮುಸ್ತಕ್ ಟ್ರೋಫಿಲಿ ಆಸ್ ಎ ಕ್ಯಾಪ್ಟನ್ ಆಗಿ ಟ್ರೋಫಿನ ವಿನ್ ಆಗಿದ್ದಾರೆ. ಈಗ ಮಾಸ್ ಕಮ್ ಬ್ಯಾಕ್ ಮಾಡಿದ್ದಾರೆ. T20 ಇಂಡಿಯಾ ವರ್ಲ್ಡ್ ಕಪ್ ಸ್ಕ್ವಾಡ್ ಅಲ್ಲಿ ಇಶಾನ್ ಕಿಶನ್ ಇನ್ಕ್ರೆಡಿಬಲ್ ಸ್ಟೋರಿ ಇದು. ಸೊ ನೋಡಮ್ಮ ಇಶಾನ್ ಕಿಶನ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತೇಳಿ. ಸೊ ಬಿಗ್ ರೌಂಡ್ ಆಫ್ ಅಪ್ಲೋಡ್ಸ್ ಇಶಾನ್ ಕಿಶನ್ಗೆ. ನೆಕ್ಸ್ಟ್ ಈ ಒಂದು ಸ್ಕ್ವಾಡ್ ನಲ್ಲಿ ಏನಪ್ಪಾ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್, ನೋ ಶುಭ್ಮನ್ ಗಿಲ್ ಮತ್ತು ನೋ ಯಶಸ್ವಿ ಜೈಸ್ವಾಲ್ ಮತ್ತು ನೋ ರುತುರಾಜ್ ಗಾಯಕ್ವಾಡ್. ಸೊ 3 ಸ್ಟಾರ್ ಪ್ಲೇಯರ್ಸ್ ಈ ಒಂದು ಸ್ಕ್ವಾಡ್ ನಲ್ಲಿ ಅವರ ಸೆಲೆಕ್ಷನ್ ಆಗಿಲ್ಲ. ನನ್ನ ಪ್ರಕಾರ ನಮ್ಮ BCCI ದವರು ಒಂದು ಬೆಸ್ಟ್ ಸ್ಕ್ವಾಡ್ ನ ಸೆಲೆಕ್ಷನ್ ಮಾಡಿದ್ದಾರೆ. ಸೊ ಇದರಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್, ಜಿತೇಶ್ ಶರ್ಮಾ ಅವರಿಗೆ ಈ ಒಂದು ಸ್ಕ್ವಾಡ್ ನಲ್ಲಿ ಸೆಲೆಕ್ಷನ್ ಮಾಡಿಲ್ಲ. ಸೊ ಅದು ಬಿಗ್ ಇಂಟ್ರೆಸ್ಟಿಂಗ್. ಇಲ್ಲಿ ಓವರ್ ಆಗಿ ಹೇಳ್ಬೇಕಂದ್ರೆ IPL ಟೀಮ್ ಇಂದ ಯಾವೆಲ್ಲ ಪ್ಲೇಯರ್ಸ್ ಈ ಒಂದು ಸ್ಕ್ವಾಡ್ ನಲ್ಲಿ ಸೆಲೆಕ್ಷನ್ ಆಗಿದ್ರೆ ಅಂದ್ರೆ, ಸೊ ಮುಂಬೈ ಇಂಡಿಯನ್ಸ್ ಟೀಮ್ ಇಂದ ಸೂರ್ಯಕುಮಾರ್ ಯಾದವ್, ಬೂಮ್ರಾ, ಹಾರ್ದಿಕ್ ಪಾಂಡ್ಯ ಮತ್ತು ತಿಲಕ್ ವರ್ಮಾ, KKR ಟೀಮ್ ಇಂದ ರಿಂಕು ಸಿಂಗ್, ವರುಣ್ ಚಕ್ರವರ್ತಿ, ಹರ್ಷಿತ್ ರಾಣಾ ಮತ್ತು DC ಟೀಮ್ ಇಂದ ಅಕ್ಷರ್ ಪಾಟೀಲ್, ಕುಲ್ದೀಪ್ ಯಾದವ್ ಮತ್ತು SRS ಟೀಮ್ ಇಂದ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, CSK ಟೀಮ್ ಇಂದ ಶಿವಮ್ ದುಬೆ ಮತ್ತು ಸಂಜು ಸ್ಯಾಮ್ಸನ್, GT ಟೀಮ್ ಇಂದ ವಾಷಿಂಗ್ಟನ್ ಸುಂದರ್, ಪಂಜಾಬ್ ಕಿಂಗ್ಸ್ ಟೀಮ್ ಇಂದ ಹರ್ಷದೀಪ್ ಸಿಂಗ್ ಮತ್ತು RCB ಟೀಮ್ ಇಂದ ಲಕ್ನೋ ಟೀಮ್ ಇಂದ ಮತ್ತು RR ಟೀಮ್ ಇಂದ ಒಬ್ಬ ಪ್ಲೇಯರ್ ನ ಸೆಲೆಕ್ಷನ್ ಆಗಿಲ್ಲ. ಸೊ ನನ್ನ ಪ್ರಕಾರ RCB ಟೀಮ್ ಇಂದ ಅಲ್ಲಿ ಜಿತೇಶ್ ಶರ್ಮಾ ಅವರು ಡಿಸರ್ವ್ ಮಾಡ್ತಿದ್ರು. ಬಟ್ ರೀಸೆಂಟ್ ಆಗಿ ಸೈಯದ್ ಮುಸ್ತಕ್ ಟ್ರೋಫಿಯಲ್ಲಿ ಅಲ್ಲಿ ಇಶಾನ್ ಕಿಶನ್ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಮೇ ಬಿ ಅದೇ ಒಂದು ರೀಸನ್ ಮೇಲೆ ನಮ್ಮ BCCI ದವರು ಅಲ್ಲಿ ಜಿತೇಶ್ ಶರ್ಮಾ ಬಿಟ್ಕೇಶಿ ಇಲ್ಲಿ ಇಶಾನ್ ಕಿಶನ್ ಅವರಿಗೆ ಪಿಕ್ ಮಾಡಿದಂತ ಅನ್ಸುತ್ತೆ. ಬಟ್ ಡಿಸರ್ವ್ ಮಾಡ್ತಾರೆ ಜಿತೇಶ್ ಶರ್ಮಾ ಅವರು ಈ ಒಂದು ಸ್ಕ್ವಾಡ್ ನಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಜಿತೇಶ್ ಶರ್ಮಾಗೆ ಸೆಲೆಕ್ಷನ್ ಮಾಡಿಲ್ಲ. ನೆಕ್ಸ್ಟ್ ಈ ಒಂದು ಸ್ಕ್ವಾಡ್ ನಲ್ಲಿ ನಮ್ಮ ಇಂಡಿಯಾ ಒಂದು ಪರ್ಫೆಕ್ಟ್ ಪ್ಲೇಯಿಂಗ್ 11 ಹೇಗಿರುತ್ತೆ ಆ ಒಂದು T20 ವರ್ಲ್ಡ್ ಕಪ್ ಗೆದ್ರೆ, ಫಸ್ಟ್ ಓಪನಿಂಗ್ ಮಾಡ್ತಾರೆ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್. ನೆಕ್ಸ್ಟ್ ನಂಬರ್ 3 ಅಲ್ಲಿ ತಿಲಕ್ ವರ್ಮಾ, ನಂಬರ್ 4 ಅಲ್ಲಿ ಸೂರ್ಯಕುಮಾರ್ ಯಾದವ್, ನಂಬರ್ 5 ಅಲ್ಲಿ ಶಿವಮ್ ದುಬೆ, ನಂಬರ್ 6 ಅಲ್ಲಿ ಹಾರ್ದಿಕ್ ಪಾಂಡ್ಯ, ನಂಬರ್ 7 ಅಲ್ಲಿ ಅಕ್ಷರ್ ಪಾಟೀಲ್, ನಂಬರ್ 8 ಅಲ್ಲಿ ರಿಂಕು ಸಿಂಗ್, ನಂಬರ್ 9 ಅಲ್ಲಿ ಬೂಮ್ರಾ, ನಂಬರ್ 10 ಅಲ್ಲಿ ವರುಣ್ ಚಕ್ರವರ್ತಿ, ನಂಬರ್ 11 ಅಲ್ಲಿ ಹರ್ಷದೀಪ್ ಸಿಂಗ್. ಇದು ನನ್ನ ಪ್ರಕಾರ ಈ ಒಂದು ಕಾಂಬಿನೇಷನ್ ಸೆಟ್ ಮಾಡಿದ್ರೆ ಡೆಫಿನೆಟ್ಲಿ ಆಗಿ ಆ ಒಂದು ವರ್ಲ್ಡ್ ಕಪ್ ನ ನಾವು ಈಸಿಯಾಗಿ ಗೆಲ್ಲಬಹುದು. ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ನೀವೇನಂತೀರಾ, ಈ ಒಂದು ಸ್ಕ್ವಾಡ್ ಹೇಗಿದೆ, ವರ್ಸ್ಟ್ ಇದೆಯಾ ಅಥವಾ ಬೆಸ್ಟ್ ಇದೆಯಾ, ಅಥವಾ ಈ ಒಂದು ಸ್ಕ್ವಾಡ್ ನಲ್ಲಿ ಯಾರು ಬರಬೇಕಾಗಿತ್ತು, ಯಾರು ಔಟ್ ಆಗಬೇಕಾಗಿತ್ತು, ಮತ್ತು ನಿಮ್ಮ ಪ್ರಕಾರ T20 ವರ್ಲ್ಡ್ ಕಪ್ ಗೆ ನಮ್ಮ ಇಂಡಿಯಾ ಪ್ಲೇಯಿಂಗ್ 11 ಹೇಗಿರಬೇಕಂತೇಳಿ ಸೆಟ್ ಮಾಡಿ ಕಮೆಂಟ್ಸ್ ಮಾಡಿ. ಸಿಗೋಣ.